ಹಾಸನದ ಗಣೇಶೋತ್ಸವ ಮೆರವಣಿಗೆಯಲ್ಲಿ ನಡೆದಂತಹ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯಲ್ಲಿ ಈಗಾಗಲೇ ಸಾಕಷ್ಟು ಜನರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಹಾಸನದ ಗಣೇಶೋತ್ಸವದಲ್ಲಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಮ್ಸ್ ಆಸ್ಪತ್ರೆಗೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ. ಮೃತ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಗಾಯಾಳುಗಳ ಆರೋಗ್ಯವನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ವಿಚಾರಿಸಿದ್ದಾರೆ. ಅಪ್ಪ ಅಮ್ಮಂದಿರ ಮಕ್ಕಳ ಕನಸು ಮಣ್ಣು ಪಾಲಾಗಿದೆ. ಮೃತರೆಲ್ಲರೂ ಚಿಕ್ಕ ವಯಸ್ಸಿನವರು ಎಂದು ನಿಖಿಲ್ ಭಾವುಕರಾಗಿದ್ದಾರೆ. 17-25 ವರ್ಷದ ವಯಸ್ಸಿನ ಯುವಕರು ಮೃತಪಟ್ಟಿದ್ದು, ಗಾಯಾಳುಗಳನ್ನ ಇವಾಗ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಬಂದು ಅವ್ರನ್ನ ಮಾತನಾಡಿ. ಸರ್, ಈ ಘಟನೆ ಬಗ್ಗೆ ಏನು ಹೇಳ್ತೀರಾ? ಇದು ಅತ್ಯಂತ ಘೋರವಾದಂಥ ದುರದೃಷ್ಟಕರವಾದಂಥ ಘಟನೆ. ಆಸ್ಪತ್ರೆಗೆ ಬಂದ ನಂತರ ಆಸ್ಪತ್ರೆನ DHOಗಳು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರನ್ನ ಭೇಟಿ ಮಾಡಿದ್ದೇವೆ. ಒಟ್ಟಾರೆಯಾಗಿ 9 ಜನ ಮೃತಪಟ್ಟಿರ್ತಕ್ಕಂಥದ್ದು ಡಿಕ್ಲೇರ್ ಆಗಿದೆ. ಅದರಲ್ಲಿ 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಅಕ್ಕಪಕ್ಕ ಜಿಲ್ಲೆಗಳು ಅಂದರೆ ಬಳ್ಳಾರಿಯಿಂದ ಒಬ್ಬರು, ಚಿಕ್ಕಮಗಳೂರಿಂದ ಒಬ್ಬರು, ಹೊಸದುರ್ಗದಿಂದ ಒಬ್ಬರು. ಒಟ್ಟಾರೆಯಾಗಿ ಎಲ್ಲರೂ ಕೂಡ ಮೆಜಾರಿಟಿ ಫೈನಲ್ ಇಯರ್ ಸ್ಟೂಡೆಂಟ್ಸು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಈಗ ಇಲ್ಲಿ 15 ಜನ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ಸ್ಟೂಡೆಂಟ್ಸು. ಇದು ಭಾಳ ಒಂದು ರೀತಿ ಇವತ್ತು ಈ ಘಟನೆಯನ್ನು ನೋಡಿದರೆ, ಎಸ್ಪೆಷಲಿ ಆ ಗಾಡಿನ ವೆಹಿಕಲ್ನ ಅವರು ಒಂದು 2 ವೀಲರ್ನ ಅವಾಯ್ಡ್ ಮಾಡಲಿಕ್ಕೆ ಆ ಡಿವೈಡರ್ ಮೇಲೆ ಚಾಲಕ ಹಚ್ಚಿ ತದನಂತರ ಇಲ್ಲಿ ಜನಗಳ ಮೇಲೆ ಆ ವೆಹಿಕಲ್ ಏನು ಹರಿದು ಬಿಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಯಾರೂ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಬಟ್ ಒಂದು ಭಾಳ ಮನಸ್ಸಿಗೆ ಅತ್ಯಂತ ನೋವಿನ ಸಂಗತಿ ಪ್ರತಿಯೊಬ್ಬರಲ್ಲೂ ಕಾಡ್ತಕ್ಕಂಥದ್ದೇನೆಂದರೆ, ಅವರ ಕುಟುಂಬದ ತಂದೆ ತಾಯಂದಿರು, ಪೋಷಕರು, ಅಣ್ಣ ತಮ್ಮ ತಂಗಿ, ಭವಿಷ್ಯದ ಪೀಳಿಗೆಗಳು, ಅವರ ಸಂಪೂರ್ಣ ಕುಟುಂಬ ಅವ್ರ ಮೇಲೆ ಅವಲಂಬಿತರಾಗಿರ್ತಕ್ಕಂಥದ್ದು. ಕನಸು, ಕಲ್ಪನೆಗಳು ಇವೆಲ್ಲವನ್ನು ಕೂಡ ಒತ್ತಿರ್ತಾರೆ. ಸಾಲ ಸೋಲ ಮಾಡಿ ಮಕ್ಕಳಿಗೆ ಓದಿಸ್ತಾ ಇರ್ತಾರೆ. ಇದೆಲ್ಲ ನೋಡಿದಾಗ ವಿಧಿ ಹಣೆಬರ. ಒಟ್ಟಾರೆಯಾಗಿ ತಾಯಿ ಚಾಮುಂಡೇಶ್ವರಿ ಅವರ ಕುಟುಂಬಕ್ಕೆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ನೀಡಲಿ ಅಂತಕ್ಕಂಥದ್ದು ಅಷ್ಟೇ ಆ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಬೋದು. ಗಾಯಾಳುಗಳ ಸ್ಥಿತಿ ಹೇಗೆ ಸರ್? ಕೆಲವರು ಐಸಿಯುಲಿದ್ದಾರೆ. ಇಲ್ಲಿ ಮೆಜಾರಿಟಿ ಸ್ವಲ್ಪ ಮೇಜರ್ ಇಶ್ಯೂಸ್ ಆಗಿರುವಂಥದ್ದು. ಈಗಾಗಲೇ ಸ್ಕ್ಯಾನಿಂಗು ಎಲ್ಲ ರೀತಿ ಯಾವ್ಯಾವ ರೀತಿ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಎಲ್ಲ ಕೂಡ ವೈದ್ಯರು ಅವರ ಸಲಹೆ ಮೇರೆಗೆ ಎಲ್ಲ ಕೂಡ ಮಾಡಿದ್ದಾರೆ. ನಾನು ಎಲ್ರಿಗೂ ಕೂಡ ಮಾತನಾಡಿಸಿದ್ದೇನೆ. ಒಂದಷ್ಟು ಜನಕ್ಕೆ ಹೆಡ್ ಇಂಜುರಿ ಆಗಿದೆ, ಒಂದಷ್ಟು ಜನಕ್ಕೆ ಫ್ರ್ಯಾಕ್ಚರ್ಸ್ ಆಗಿದೆ, ಒಂದಷ್ಟು ಜನಕ್ಕೆ ಶೋಲ್ಡರ್ ಡಿಸ್ಲೊಕೇಶನ್ ಆಗಿದೆ. ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಇಂಜುರೀಸ್ ಆಗಿದೆ. ಬಟ್ ಎಲ್ಲರನ್ನೂ ಮಾತನಾಡಿಸಿದ್ದೇವೆ ಪರ್ಸ್ನಲ್ ಆಗಿ. ಒಂದಷ್ಟು ಜನ ಪೋಷಕರು ಬಂದಿದ್ದಾರೆ. ಭಗವಂತನ ಆಟ ಯಾರ ಕೈನಲ್ಲೂ ಇಲ್ಲ. ಬಟ್ ಇವರೆಲ್ಲ ಡಾಕ್ಟರ್ಸು ಹೇಳೋ ಪ್ರಕಾರವಾಗಿ, ನಾವು ಇವತ್ತು ಅವ್ರನ್ನ ಭೇಟಿ ಮಾಡಿ ವಿಚಾರಿಸಿರೋ ನೋಡಿರೋ ಪ್ರಕಾರವಾಗಿ ಎಲ್ಲರೂ ಕೂಡ ಮೇಲೆ ಆಗ್ತಾರೆ. ಇಟ್ ಇಸ್ ಜಸ್ಟ್ ಎ ಮ್ಯಾಟರ್ ಆಫ್ ಟೈಮ್, ಒಂದು ಸ್ವಲ್ಪ ಟೈಮ್. ಇದನ್ನು ಮತ್ತಷ್ಟು ಸರ್ಕಾರಕ್ಕೂ ಒತ್ತಾಯ ಮಾಡ್ತಕ್ಕಂಥದ್ದು. ಉನ್ನತವಾದಂಥ ಮತ್ತಷ್ಟು ತನಿಖೆಯ ಮೂಲಕ ಚಾಲಕ ಏನು ಮದ್ಯಪಾನ ಸೇವಿಸಿದ್ನಾ ಅಥವಾ ಅವನು ನಾರ್ಮಲ್ಸಿಲಿದ್ನ ಏನು ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಸರ್ಕಾರದ ತನಿಖೆ ಮೂಲಕವೇ ನಮಗೆಲ್ಲ ಸತ್ಯಾಸತ್ಯತೆ ಹೊರಗಡೆ ಬರಲಿಕ್ಕೆ ಸಾಧ್ಯ. ಬಟ್ ಇವತ್ತು ನಾವು ಏನೇ ಮಾತಾಡ್ಬೋದು, 9 ಜನ ಅಮಾಯಕ ಜೀವಗಳು ಇವತ್ತು ಬಲಿಯಾಗಿರ್ತಕ್ಕಂಥದ್ದು. ಕಡೆ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ. ಆದರೆ ಇವತ್ತು ಮಾನವೀಯತೆ ದೃಷ್ಟಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಕೂಡ ಒಂದು ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು. ಭಾಳ ಜನ ಕುಟುಂಬದ ಅವರ ತಂದೆ ತಾಯಂದಿರು ಇವತ್ತು ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸಿ ಅವರ ಒಂದು ಕನಸುಗಳು, ಅವರ ಕಲ್ಪನೆಗಳು, ಜೊತೆಯಲ್ಲಿ ಅವರ ಜೀವನದ ನಿರ್ವಹಣೆಗಳು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಕೆಲವೊಂದಷ್ಟು ಕನಸುಗಳೇನಿದೆ. ಆದರೆ ಇವತ್ತು ಕನಸು ಸಂಪೂರ್ಣವಾಗಿ ನುಚ್ಚುನೂರಾಗಿದೆ. ಬಟ್ ಅಲ್ಟಿಮೇಟ್ಲಿ ಆ ಜೀವನ ಆಗಲಿ ರೂಪಿಸ್ತಕ್ಕಂಥದ್ದಕ್ಕೆ ನಮ್ಮ ಯಾರ ಕೈಲೂ ಕೂಡ ಆಗಲಿಕ್ಕಿಲ್ಲ. ಅಂತಿಮವಾಗಿ ಸರ್ಕಾರ ನಾನು ಕೈ ಜೋಡಿಸಿ ಮನವಿ ಮಾಡುವಂಥದ್ದು, 5 ಲಕ್ಷ ಏನು ಪರಿಹಾರ ಘೋಷಣೆ ಮಾಡಿದ್ದೀರಿ, ಇನ್ನೊಂದಷ್ಟು ಸ್ವಲ್ಪ ನೆರವು ಕೊಡುವ ಮೂಲಕ ಆರ್ಥಿಕವಾಗಿ ಮತ್ತಷ್ಟು ಆ ಕುಟುಂಬಗಳಿಗೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಅಷ್ಟೇ ನಾವು ಈ ಸಂದರ್ಭದಲ್ಲಿ ಸರ್ಕಾರ ಕೇಳ್ಕೊಳ್ಳುವಂಥದ್ದು. ಇದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹಾಸನ.